ರಾಜ್ಯದಲ್ಲಿ ಸಿದ್ದರಾಮಯ್ಯನವರೇ ಇರಲಿ ಅಥವಾ ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಅವರಿರಲಿ ರಾಜಕೀಯ ತಂತ್ರಗಾರಿಕೆ ಮಾಡೋದ್ರಲ್ಲಿ ಅಥವಾ ರಾಜಕೀಯ ಸಂದೇಶ ಕೊಡೋದ್ರಲ್ಲಿ ಸಾಕಷ್ಟು ಹೆಸರುವಾಸಿ, ಜೊತೆಗೆ ತನ್ನದೇ ಆದಂಥ ಕಲೆಯನ್ನು ಸಿದ್ಧ ಮಾಡ್ಕೊಂಡಿರೋರು. ಮೊನ್ನೆಯಷ್ಟೇ ಸಿದ್ದರಾಮಯ್ಯನವರು ದೆಹಲಿಯಲ್ಲೇ ಕೂತೆ ನಾನೇ 5 ವರ್ಷ CM ಅನ್ನುವಂಥ ಸಂದೇಶವನ್ನು ರವಾನೆ ಮಾಡಿದರು. ಈಗ ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಅವರ ಸರ್ದಿ ಮೊನ್ನೆ AICC ಕಾರ್ಯಕ್ರಮದಲ್ಲಿ, ಅದರಲ್ಲೂ ದೆಹಲಿಯಲ್ಲಿ ಎಲ್ಲ ಹೈಕಮಾಂಡ್ ನಾಯಕರು ಇರುವಂತಹ ಸಂದರ್ಭದಲ್ಲೇ ಪವರ್ ಶೇರಿಂಗ್ ಬಗ್ಗೆ ಮಾತನಾಡಿದ್ದಾರೆ. ಪವರ್ ಶೇರಿಂಗ್ ಮಾಡಲ್ಲ ಅನ್ನೋರಿಗೆ ತ್ಯಾಗಮಯ್ಯ ಆಗಿರುವಂಥ ಸೋನಿಯಾ ಗಾಂಧಿ ಉದಾಹರಣೆ ಅನ್ನುವ ಮಾತನಾಡುವ ಮೂಲಕ ನೇರವಾಗಿಯೇ ಮೆಸೇಜ್ ಪಾಸ್ ಮಾಡಿದ್ದಾರೆ. ಇದ್ರ ಜೊತೆಗೆ ನಾನೇನು ಜೂನಿಯರ್ ಅಲ್ಲ, 37 ವರ್ಷದ ರಾಜಕೀಯ ನನ್ನ ಜೊತೆಗಿದೆ, ಸತತವಾಗಿ 8 ಬಾರಿ ಆಯ್ಕೆಯಾಗಿದ್ದೀನಿ ಅನ್ನುವಂಥ ಒಂದು ರಿಮೈಂಡರ್ನ್ನು ಕೂಡ ಹೈಕಮಾಂಡ್ ನಾಯಕರಿಗೆ ದೆಹಲಿ ಅಂಗಳದಿಂದಲೇ ಪಾಸ್ ಮಾಡಿದ್ದಾರೆ. ಕುರ್ಚಿ ಖಾಲಿ ಇದೆಯೀಗ, ನಾನು 5 ವರ್ಷ ಪೂರ ನಾನೇ ಇರ್ತೀನಿ. ನವದೆಹಲಿಯಲ್ಲಿ ನಿಂತು ತ್ಯಾಗದ ಬಗ್ಗೆ ಮಾತನಾಡಿದ ಬಂಡೆ. Are we sacrificing a small position, a panchayat fellow? ಪವರ್ ಶೇರಿಂಗ್ ಇಲ್ಲ ಎಂದವರಿಗೆ ಡಿಕೆಶಿ ಕೊಟ್ರ ತಿರುಗೇಟು. We share power, but some of us never agree to share power. ಸೋನಿಯಾ ಗಾಂಧಿ ತ್ಯಾಗ ಉದಾಹರಣೆ ನೀಡಿದ DCM. Is anyone in this world with such a big democracy has sacrificed for country? ರಾಜಕೀಯ ಅನ್ನೋದು ಹೇಳಿ ಕೇಳಿ ಚದುರಂಗದ ಆಟ. 1+1 2 ಆಗಬಹುದು ಅಥವಾ 11 ಆಗಬಹುದು. ಹಾಗೆ ರಾಜಕೀಯದಲ್ಲಾಡುವ ಮಾತುಗಳು ಅಷ್ಟೇ ನೋಡಲು ನೇರ ಇದ್ರೂ ಸಾಲುಗಳ ನಡುವಿನ ಒಳಾರ್ಥ ಮತ್ತು ಗುರಿ ಬೇರೆಯದ್ದೇ ಆಗಿರುತ್ತೆ. ಹೀಗೆ ಮಾತಲ್ಲೇ ತಂತ್ರಗಾರಿಕೆಯ ಪಗಡೆ ಉರುಳಿಸಿರೋ ಕಲೆ ಸಿದ್ದರಾಮಯ್ಯ, ಡಿ.ಕೆ. ಶಿವಕುಮಾರ್ ಅಂತಹ ನಾಯಕರಿಗೆ ಚೆನ್ನಾಗಿಯೇ ಕರಗತವಾಗಿದೆ. ಮೊನ್ನೆಯಷ್ಟೇ ದೆಹಲಿಯಲ್ಲೇ ಕುಳಿತು 5 ವರ್ಷವೂ ನಾನೇ CM ಅಂತ ಸಿದ್ದರಾಮಯ್ಯ ಅಬ್ಬರಿಸಿದ್ರು. ಇದೀಗ ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಸರದಿ. ರಾಜ್ಯದಲ್ಲಿ ಪವರ್ ಶೇರಿಂಗ್ ಚರ್ಚೆ ನಡೆಯುತ್ತಿರುವ ಸಂದರ್ಭದಲ್ಲಿ ಪವರ್ ಶೇರಿಂಗ್ ಇಲ್ಲ ಅನ್ನುವ ನಾಯಕರಿಗೆ ಡಿ.ಸಿ.ಎಂ. ಹೈಕಮಾಂಡ್ ನಾಯಕರ ಮುಂದೆ ನಿಂತು ಸೋನಿಯಾ ಗಾಂಧಿ ತ್ಯಾಗದ ಉದಾಹರಣೆ ನೀಡಿ ತಿರುಗೇಟು ನೀಡಿದ್ದಾರೆ. After she was being invited to the president, prime minister's office from the president, she said, power for me is not important. A Sikh, a minority who is an economist who can save this country should be the prime minister of this country. Is anyone in this world with such a big democracy has sacrificed for country? ಈಗ ಸ್ಟೋರಿಯನ್ನ ಸ್ವಲ್ಪ ಹಿಂದಕ್ಕೆ ಕರೆದೊಯ್ಯೋಣ. ಕೈ ಮನೆಯಲ್ಲಿ ನಾಯಕತ್ವ ಬದಲಾವಣೆ ಕೂಗು ತಾರಕಕ್ಕೆ ಏರಿತ್ತು. ಆಗ ಮೈ ಕೊಡವಿ ಮೇಲೆ ಎದ್ದಿದ್ದ CM ಸಿದ್ದರಾಮಯ್ಯ ಹೈಕಮಾಂಡ್ ನಾಯಕರ ಅಂಗಳದಲ್ಲೇ ಕೂತು ಗುಟುರು ಹಾಕಿದ್ರು. ಮುಂದಿನ ಚುನಾವಣೆಯ ಅವಧಿ ತನಕವೂ ನಾನೇ CM ಆಗಿರುತ್ತೇನೆ ಅಂದಿದ್ರು. ಅದರ ಅರ್ಥ ಯಾವುದೇ ಕಾರಣಕ್ಕೂ ಅಧಿಕಾರ ಬಿಟ್ಟುಕೊಡುವ ಪ್ರಶ್ನೆಯೇ ಇಲ್ಲ ಅಂತ ಸಿದ್ದರಾಮಯ್ಯ ಸ್ಪಷ್ಟವಾಗಿ ಹೇಳಿದ್ರು. ಹೈಕಮಾಂಡ್ ಮಟ್ಟದಲ್ಲೇ ಸಂದೇಶ ಕೊಡೋ ಪ್ರಯತ್ನ ಮಾಡಿದ್ರು. ನಾನು ಮೊನ್ನೆ ಹೇಳಿದೆ, ನಾನು 5 ವರ್ಷ ಪೂರ ನಾನೇ ಇರ್ತೀನಿ ಅಂತ. ಯಾಕೆ ಹೇಳ್ತಿದ್ದೆ? ಕುರ್ಚಿ ಖಾಲಿ ಇದೆಯೀಗ, ಚೀಫ್ ಮಿನಿಸ್ಟರ್ ಕುರ್ಚಿ ಖಾಲಿ ಇದೆಯಾ? ಯಾರಾದ್ರೂ ಇಷ್ಟೊಂದು ತ್ಯಾಗ ಮಾಡಿದ್ದಾರಾ ಎಂದ ಡಿಕೆ. ಅಂದು CM ಮಾತಿಗೆ ಮೌನವಾಗಿದ್ದ ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಯಾವುದೇ ಹೇಳಿಕೆ ನೀಡೋದ್ರಿಂದ ಅಂತರ ಕಾಯ್ದುಕೊಂಡಿದ್ರು. ಆದರೆ ಇದೀಗ ಅದೇ ದೆಹಲಿಯಲ್ಲೇ ಕುಳಿತು ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ತಮ್ಮದೇ ಸ್ಟೈಲ್ನಲ್ಲಿ ಉತ್ತರ ನೀಡಿದ್ದಾರೆ. ತ್ಯಾಗದ ಮಾತುಗಳನ್ನ ಆಡುತ್ತಲೇ ಪರೋಕ್ಷವಾಗಿ ತಿರುಗೇಟು ಕೊಟ್ಟಿದ್ದಾರೆ. Are we sacrificing a small position, a panchayat fellow? Some ministers, some MLAs, we doesn't. We share power, but some of us never agree to share power, even at the panchayat level. ಅಷ್ಟೇ ಅಲ್ಲ, 8 ಸಲ ಸತತವಾಗಿ ವಿಧಾನಸಭಾ ಚುನಾವಣೆ ಗೆದ್ದು 37 ವರ್ಷಗಳಿಂದ ರಾಜಕೀಯ ದಾಟ ಆಡ್ತಾ ಇದ್ದೀನಿ, ನಾನೇನು ಜೂನಿಯರ್ ಅಲ್ಲ ಎಂದು ಸಂದೇಶ ನೀಡಿದ್ದಾರೆ. That our Abhishek is telling that I am young man. I am already 63. 8 continuous assemblies I have been representing. Almost 37 years I am in the assembly. ಡಿ.ಕೆ. ಶಿವಕುಮಾರ್ ತ್ಯಾಗದ ಮಾತು ಈಗ ಕೆಲವರಿಗೆ ಗುರಿ ಇಟ್ಟು ಹೇಳಿದಂತೆಯೇ ಇದೆ. ಅಧಿಕಾರ ಹಂಚಿಕೆ ಸೂತ್ರ ಇದೆ ಎಂಬುದು ಡಿ.ಕೆ. ವಾದ. ಆದರೆ ಪವರ್ ಶೇರಿಂಗ್ ನ ಮಾತುಕತೆಯೇ ಇಲ್ಲ ಎಂದು ಕಡ್ಡಿ ತುಂಡು ಮಾಡಿದಂತೆ ಹೇಳುತ್ತಿರುವ ಸಿದ್ದರಾಮಯ್ಯ, ಡಿ.ಸಿ.ಎಂ. ಡಿ.ಕೆ. ಮಾತಿನ ಮರ್ಮ ಏನು ಅಂದ್ರೆ, ತಮ್ಮ ತ್ಯಾಗದ ಮಾತಿನ ಮೂಲಕ ಕೆಲವರು ಯಾವುದೇ ತ್ಯಾಗಕ್ಕೂ ಸಿದ್ಧರಿಲ್ಲ ಎಂಬುದನ್ನ
ಹೈಕಮಾಂಡ್ ನಾಯಕರಿಗೂ ಮನವರಿಕೆ ಮಾಡಿಕೊಡುವ ಪ್ರಯತ್ನ ಮಾಡಿದಂತಿದೆ. ಪ್ರಸನ್ನ ಗಾಂವ್ಕರ್, ಟಿವಿ9 ಬೆಂಗಳೂರು.